ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 121ನೆಯ ಅಧ್ಯಾಯವಾದ ಮನುಷ್ಯರು ಪುನರ್ಜನ್ಮವನ್ನು ತಪ್ಪಿಸಿಕೊಳ್ಳುವ ಮಾರ್ಗದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ, ವಸುಂಧರೆ, ಮನುಷ್ಯನು ಯಾವುದರಿಂದ ಮತ್ತೆ ಜನ್ಮವನ್ನು ಪಡೆಯದಿರುವನೋ ಆ ಸರ್ವಧರ್ಮ ನಿರ್ಣಯವನ್ನು ನಿನಗೆ ಈಗ ಹೇಳುತ್ತೇನೆ ಕೇಳು. ಯಾರು ಶುದ್ಧಾಂತರಂಗದಿಂದ ಬಹು ಸತ್ಕರ್ಮಗಳನ್ನು ಮಾಡುವನೋ, ಬೇಕಾದ ಹಾಗೆ ಕರ್ಮಗಳನ್ನು ಮಾಡಿದರೂ ಆತ್ಮಸ್ತುತಿಯನ್ನು ಮಾಡಿಕೊಳ್ಳದಿರುವನೋ, ಸಮರ್ಥನಾಗಿ ನನ್ನ ಪೂಜಾದಿ ಕರ್ಮಗಳನ್ನು ಮಾಡಿ ಅನುಗ್ರಹವನ್ನು ಪಡೆಯುವುದರಲ್ಲಿ ಆಸಕ್ತನೋ, ಕಾರ್ಯಕಾರ್ಯಗಳನ್ನು ಚೆನ್ನಾಗಿ ತಿಳಿದು ಸರ್ವಧರ್ಮ ನಿರತನಾಗಿರುವನೋ, ಶೀತೋಷ್ಣ ವಾಯು ವೃಷ್ಣ್ಯಾದಿಗಳನ್ನು ಹಸಿವೆ ಬಾಯಾರಿಕೆಗಳನ್ನು ಸಹಿಸುವನೋ, ದರಿದ್ರನಾಗಿದ್ದರೂ ಆಲಸ್ಯವಿಲ್ಲದವನೋ, ಸತ್ಯಭಾಷಿಯೋ, ಅಸೂಯೆ ಇಲ್ಲದವನೋ, ಪರಸ್ತ್ರೀ ವಿಮುಖನು, ಸ್ವಪತ್ನಿ ನಿರತನು, ಪರಿಶುದ್ಧಾತ್ಮನು,
ಯಾವಾಗಲೂ ಭಗವದ್ಭಕ್ತರಲ್ಲೂ ಬ್ರಾಹ್ಮಣರಲ್ಲೂ ಪ್ರೀತಿಯುಳ್ಳವನು, ವಿವೇಕಿಯೂ ವಿಶೇಷಜ್ಞನು, ದ್ವಿಜರಿಗೆ ಹಿತವಾಗಿ ಮಾತನಾಡುವವನು, ನನ್ನ ಕರ್ಮಗಳಲ್ಲಿ ನಿರತನೂ ಆಗಿರುವನು. ಆತನು ಹೀನ ಜನ್ಮಕ್ಕೆ ಹೋಗದೆ ನನ್ನ ಲೋಕವನ್ನು ಸೇರುವನು. ವಸುಂಧರೆ, ನನ್ನ ಕರ್ಮಗಳಲ್ಲಿ ಆಸಕ್ತನಾದ ಬೇರೆ ಯಾರ ಹೀನ ಜನ್ಮಗಳಿಗೆ ಹೋಗದಿರುವನೋ ಅದನ್ನೂ ಹೇಳುತ್ತೇನೆ ಕೇಳು. ಸುಂದರಿ, ಪ್ರಾಣಿ ಹಿಂಸೆ ಮಾಡದೆ ಸಕಲ ಪ್ರಾಣಿಗಳಿಗೂ ಹಿತನು, ಪರಿಶುದ್ಧನು, ಸರ್ವಸಮತೆಯುಳ್ಳವನು, ಮಣ್ಣು ಕಲ್ಲು ಚಿನ್ನಗಳಲ್ಲಿ ಸಮದೃಷ್ಟಿಯುಳ್ಳವನು, ಬಾಲ್ಯ ವಯಸ್ಸಿನವನಾಗಿದ್ದರೂ ಶಾಂತನು, ಜಿತೇಂದ್ರಿಯನು, ಶುಭ ಕಾರ್ಯಾಸಕ್ತನು, ಯಾವಾಗಲೂ ಪರರು ಮಾಡಿದ ಅಪಕಾರವನ್ನು ಸ್ವಲ್ಪವೂ ನೆನೆಯದವನು, ತಾನು ಮಾಡಬೇಕಾದುದನ್ನು ಎಲ್ಲವನ್ನೂ ಜ್ಞಾಪಿಸಿಕೊಳ್ಳುವವನು, ನಿಜವನ್ನು ನುಡಿಯುವವನು, ಅಪ್ರಿಯಗಳನ್ನು ಬಿಟ್ಟವನು, ಸತ್ಯದಲ್ಲಿ ನಂಬಿಕೆಯುಳ್ಳವನು, ಸದಾ ಉದ್ಯೋಗಶೀಲನು, ಯಾರನ್ನೂ ಹಿಂದೆಯೂ ಪರೋಕ್ಷದಲ್ಲಿಯೂ ಆಕ್ಷೇಪಿಸದವನು, ಪುತ್ರಾರ್ಥವಾಗಿ ತನ್ನ ಪತ್ನಿಯೊಡನೆ ಋತುಕಾಲದಲ್ಲಿ ಮಾತ್ರ ಸೇರುವವನು ಆಗಿರುವ ನನ್ನ ಕರ್ಮಪರಾಯಣನಾದ ಮನುಷ್ಯನು ಹೀನ ಜನ್ಮಕ್ಕೆ ಹೋಗದೆ ನನ್ನ ಲೋಕವನ್ನು ಸೇರುವನು. ವಸುಂಧರೆ, ಇನ್ನೂ ಬೇರೆಯ ವಿಚಾರವನ್ನು ಹೇಳುತ್ತೇನೆ ಕೇಳು. ನಿರ್ಮಲರಾದ ಮನುಷ್ಯರ ಸನಾತನ ಧರ್ಮವನ್ನು ಮನುವು ಒಂದು ವಿಧವಾಗಿಯೂ ಬೃಹಸ್ಪತಿಯು ಮತ್ತೊಂದು ವಿಧವಾಗಿಯೂ ತಿಳಿದುಕೊಂಡರು. ಹೀಗೆಯೇ ಶುಕ್ರ, ಗೌತಮ, ಸೋಮ, ರುದ್ರ, ಶಂಖ, ಲಿಖಿತ, ಕಶ್ಯಪ, ಧರ್ಮರಾಯ, ಅಗ್ನಿ, ವಾಯು, ಯಮ, ಇಂದ್ರ, ವರುಣ, ಕುಬೇರ, ಶಾಂಡಿಲ್ಯ, ಪುಲಸ್ತ್ಯ, ಆದಿತ್ಯ, ಪಿತೃದೇವತೆಗಳು, ಬ್ರಹ್ಮ ಇವರೆಲ್ಲರಿಗೂ ಆ ಧರ್ಮವು ಬೇರೆ ಬೇರೆಯ ವಿಧವಾಗಿ ಕಂಡುಬಂದಿದೆ. ಆದುದರಿಂದ ಸ್ಥಿರವ್ರತಿಗಳಾದವರು ತಮ್ಮಲ್ಲಿ ತಾವು ಧರ್ಮವನ್ನು ನಿರ್ಣಯಿಸಿಕೊಂಡು ತಮ್ಮ ಧರ್ಮವನ್ನು ಪಾಲಿಸಬೇಕು. ತಮ್ಮ ಅಭಿಪ್ರಾಯದಂತೆ ಮಾತನಾಡಬೇಕು. ಸರ್ವಧರ್ಮಗಳಲ್ಲೂ ಪರರ ವಾದವನ್ನೇ ನಿಶ್ಚಯವೆಂದು ಮಾಡಕೂಡದು. ಸ್ವಧರ್ಮ ಮಾರ್ಗದಲ್ಲಿರುವವನು ಬೇರೆಯ ಧರ್ಮ ಕಾರ್ಯಗಳನ್ನು ನಿಂದಿಸಬಾರದು. ಈ ಗುಣಗಳುಳ್ಳವನಾಗಿ ನನ್ನ ಪೂಜಾದಿ ಕರ್ಮಗಳನ್ನು ಮಾಡುವವನು ಹೀನ ಜನ್ಮಕ್ಕೆ ಹೋಗದೆ ನನ್ನ ಲೋಕವನ್ನು ಸೇರುವನು. ಮಾಧವಿ, ಮನುಷ್ಯರು ಗರ್ಭ ಸಂಸಾರ ಸಾಗರವನ್ನು ದಾಟುವ ಮತ್ತೊಂದು ವಿಧಾನವನ್ನು ಹೇಳುತ್ತೇನೆ, ಅದನ್ನು ಕೇಳು. ಇಂದ್ರಿಯಗಳನ್ನು ಕೋಪವನ್ನು ಜಯಿಸಿದವರು, ಲೋಭ ಮೋಹಗಳಿಲ್ಲದವರು, ಆತ್ಮೋಪಕಾರಕರು, ಯಾವಾಗಲೂ ದೇವಾತಿಥಿ ಗುರುಗಳಲ್ಲಿ ಪ್ರೀತಿಯುಳ್ಳವರು, ಹಿಂಸಾದಿ ದುಷ್ಕಾರ್ಯಗಳನ್ನು ಬ್ರಾಹ್ಮಣರಲ್ಲದಿದ್ದಲ್ಲಿ ಮದ್ಯ ಮಾಂಸಗಳನ್ನು ಬಿಟ್ಟವರು, ಎಂದಿಗೂ ಮನಸ್ಸಿನಲ್ಲಿಯೂ ಬ್ರಾಹ್ಮಣ ಸ್ತ್ರೀಯನ್ನು ಬಯಸದವರು, ಬ್ರಾಹ್ಮಣರಿಗೆ ಕಪಿಲೆಯನ್ನು ದಾನ ಮಾಡುವವರು, ವೃದ್ಧರನ್ನು ಸಮಾಧಾನದಿಂದ ಪಾಲಿಸುವವರು, ಮಕ್ಕಳಲ್ಲಿ ಪಕ್ಷಪಾತ ಮಾಡದವರು, ಕೋಪಗೊಂಡ ಬ್ರಾಹ್ಮಣನನ್ನು ನೋಡಿದರೆ ಅವನನ್ನು ಸಮಾಧಾನಗೊಳಿಸುವವರು, ಕಪಿಲೆಯನ್ನು ಭಕ್ತಿಯಿಂದ
ಭಕ್ತಿಯಿಂದ ಮುಟ್ಟುವವರು, ಕನ್ಯೆಯನ್ನು ದೂಷಿಸದವರು, ಅಗ್ನಿಯನ್ನು ಒದೆಯದೆ ಅಥವಾ ದಾಟದೇ ಇರುವವರು, ಮಗನೊಡನೆ ಜಗಳವಾಡದೇ ಇರುವವರು, ನೀರಿನಲ್ಲಿ ಮೂತ್ರ ವಿಸರ್ಜನೆ ಮಾಡದವರು, ಗುರುಭಕ್ತರು, ಅತಿಭಾಷಿಗಳಲ್ಲದವರೂ ಆಗಿ ಧರ್ಮಯುತರಾದ ಯಾರು ನನ್ನನ್ನು ಆಶ್ರಯಿಸುವರೋ ಅವರು ಮತ್ತೆ ಗರ್ಭವನ್ನು ಹೋಗದೆ ನನ್ನ ಲೋಕವನ್ನು ಸೇರುವರು. ಇತಿ ಶ್ರೀ ವರಾಹಪುರಾಣೆ ಜನ್ಮಾಭಾವೋ ನಾಮ ಏಕವಿಂಶತ್ಯಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 122ನೆಯ ಅಧ್ಯಾಯವಾದ ಕೋಕಾಮುಖ ಕ್ಷೇತ್ರ ಮಹಿಮೆ, ಮತ್ಸ್ಯ ಚಿಲ್ಲಿಗಳಾಗಿದ್ದು ಕೋಕಾಮುಖ ಕ್ಷೇತ್ರ ಮರಣದಿಂದ ಶಕರಾಜ ರಾಣಿಯರಾಗಿ ಜನಿಸಿದವರ ಕಥೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.